ಆಗಸದ ಬೆಳುಗುಡಿಯಡಿಗೆ ಸೊಗಸಾಗಿರುವ ಕನಕಾದ್ರಿ ಶೃಂಗದಿ ಸೊಗಸಾಗಿರುವ ಕನಕಾದ್ರಿ ಶೃಂಗದಿ ಹೂಗಳು ಪರಶಿವಿಗಾಗ ಮೋದದಲ್ಲಿ ಬಾಗಿ ಶಿರವನು ಬಾಗಿ ಶಿರವನು ಲೋಗರಿಗೆ ನೆರವಾಗಲೆನ್ನುತ್ತ ಸಾಗಿ ಬಂದಳು ಸಾಗಿ ಬಂದಳು ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನದಿ ನದಿಯಾಗಿ ಸಾಗಿ ಬಂದಳು ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನದಿ ನದಿಯಾಗಿ ನಂದಿನಿ ದೃಶ್ಯ ಮನಸ್ಸಿಗೆ ಮುದ ನೀಡುತ್ತಿದೆ. ಮಾಘ ಮಾಸದ ಪೌರ್ಣಮಿಯ ರಾತ್ರಿ ಇದು. ಆಗಸವು ಕನಕಗಿರಿಯ ಬೆಳಗುಣಿ ಹಿಡಿದಂತೆ ಕಾಣುತ್ತಿದೆಯಲ್ಲ. ಏನಿದು? ಮಂದ ಮಂದವಾಗಿ ಬೀಸುತ್ತಾ ಇರುವ ಗಾಳಿಯಲ್ಲಿ ಮಂದಾರ ಸುಮಮಾಲೆಯೊಂದು ನನ್ನ ಕೊರಳನ್ನು ಅಲಂಕರಿಸಿತು. ಹಾಗಾದರೆ ಇಂದೇ ಶುಭ ದಿನವೆಂದು ಭಾವಿಸಿದ್ದೇನೆ. ಇಲ್ಲಿಯೇ ಮತ್ತೊಮ್ಮೆ ಆ ಮಹಾದೇವಿಗೆ ಆಗಮೋಕ್ತ ಮಾನಸ ಪೂಜೆಯನ್ನು ಸಲ್ಲಿಸಿ ಲೋಕದವರ ಕಷ್ಟಗಳನ್ನು ಕಳೆಯುವುದಕ್ಕಾಗಿ ನದಿಯಾಗಿ ಹರಿಯುತ್ತೇನೆ, ನದಿಯಾಗಿ ಹರಿಯುತ್ತೇನೆ, ನದಿಯಾಗಿ
ಕೇಳಿದ್ರೆ ಕಾರಣವನ್ನು ಸೇರಿಕೊಳ್ಳಬೇಕು. ಅದಕ್ಕಾಗಿಯೇ ನಾಡನ್ನು ಬಿಟ್ಟು ಕಾಡನ್ನು ಸೇರಿಕೊಂಡಿದ್ದೇನೆ. ಇದೇ ಅಮರವನ. ದೇವತೆಗಳನ್ನು ತಪಸ್ಸಿನಿಂದ ರಕ್ಷಿಸಿಕೊಳ್ಳುವುದಕ್ಕೆ ಇದು ಪ್ರಶಸ್ತವಾದಂತಹ ಸ್ಥಳ. ಅದು ಅದು ಶುಭ್ರವಾಗಿ ಮಂಜುನಿನಾದದಿಂದ ಪ್ರವಹಿಸುವಂತಹ ಈ ಶುಭ್ರ ನೀರಿನಿಂದ ಸ್ನಾನಾದಿಗಳನ್ನು ವಿರಚಿಸಿದೆ. ಶುಚೀಭೂತನಾಗಿದ್ದೇನೆ. ಇದೇ ಪ್ರಶಸ್ತ ಸ್ಥಳ. ಮಾಡದ ತಪಸ್ಸಿನ ಶಾರದೆ ರಮಣ ಭವನೆ ನೀನು ಮೈ ತೋರಿ ಹರಿಸಲಿನ ಭವಣೆ ತೋರುದಯ ವಾರಿಜಾಕ್ಷಯ ಶರಣರ ಉದಾರಿಯ ಕಲ್ಪ ವೃಕ್ಷ ಶಾರದ ರಮಣ. ಓ ಶಾರದಾ ರಮಣ, ಬ್ರಹ್ಮದೇವರೇ, ಸೃಷ್ಟಿಕರ್ತನೇ, ಓ ತಂದೆಯೇ, ಮೈದೋರಿ ಬಾ ತಂದೆ, ಮೈದೋರಿ ಬಾ. ಇದಾ ನಿನ್ನನ್ನು ಭಕ್ತಿಯಿಂದ ಭಜಿಸುತ್ತಿದ್ದೇನೆ, ಇದಾ ನಿನ್ನನ್ನು ತಪ್ಪಿಸುತ್ತಿದ್ದೇನೆ. ಮೈದೋರು ತಂದೆ, ನನ್ನ ಮನದಾಸೆಯನ್ನು ಈಡೇರಿಸು. ಜಯ ಜಯ. ಪರಮಗುಣಾನ್ವಿತ ನಿನಗೆ ಮೆಚ್ಚಿರುವೆನು ಕೇಳರೆಯೊಳಗೆ ಶರಣ ಜನರ ಕಂಡರಿವಿರುವುದಿಲ್ಲ ಮುರುದರದ ಪಗಡೆಯ ಅರುಣಾಸುರನೇ ಮೆಚ್ಚಿದೆ. ತಂದೆಯೇ, ನಿನ್ನ ಅನನ್ಯವಾದ ತಪಸ್ಸಿಗೆ ಮೆಚ್ಚಿ ನಿನ್ನ ಮೈದೋರಿ ಕುಳಿತಿದ್ದೇನೆ. ಹೌದೇ? ಇಚ್ಛಿತ ವರವನ್ನು ಕೇಳು, ಕೀರ್ತೇನೆ. ಧನ್ಯವಾದೆ. ಶಿರನಗೆ ಕಂಡಿರುವುದು ಕಮಲ ಜನ ಕಾಡುತ್ತ ತನ್ಮದ ಕರ ಮುಗಿದು ಪದ ಕರಗಿದನು ಕುಜನ ಮೆರವ ಶಾಸ್ತ್ರಾರ್ಥದಲ್ಲಿ ಉರಿಗೊಳ್ಳುಗೆ ಮೆರವ ಶಾಸ್ತ್ರಾರ್ಥದಲ್ಲಿ ಉರಿಗೊಳ್ಳುಗೆ ಕೆಳ ಮೇಲೆ ಸುನರ ಉರಗ ಜೀವಿಗಳಿಂದ ದರೆಯೊಳಗೆ ಎರಡು ನಾಲ್ಕರ ಚರಣವನ್ನು ಹೊಂದಿರುವ ಪ್ರಾಣಿಗಳ ಅರಿವಿನಲ್ಲಿ ಮರಣವರೆಯದವರೆಯವರವನು ಕರುಣಿಸಿ ನೈಸರ್ಗಿಕ ಜೋಪಾಪ ಶಿರನಗೆ ಕೊಂದೆರೆದು ಕಮಲ ಜನ ನಾನು ಕೇಳಿದಂತಹ ವರವನ್ನು ದಯಪಾಲಿಸುವೆಯೋ? ಕೊಡುವುದೇ ಹೌದಾದರೆ ಅಮರತ್ವವನ್ನು ದಯಪಾಲಿಸು ತಂದೆ. ನನ್ನ ಅಧಿಕಾರ ವ್ಯಾಪ್ತಿಗೆ ಮೀರಿದಂತಹ ವರವನ್ನು ನಾನು ನಿನಗೆ ಕೊಡಲಾರೆ. ಏಕೆಂದರೆ ಕಲ್ಪಾಂತ್ಯದಲ್ಲಿ ನನಗೂ ಅಂತ್ಯವಿದೆ. ಆದ್ದರಿಂದ ಅದರ ಬದಲಾಗಿ ನಿನಗೆ ಅಜೇಯತ್ವವನ್ನು ಕೊಡುತ್ತೇನೆ. ಬೇಕಾದರೆ ಕೇಳು. ಬ್ರಹ್ಮದೇವ, ಹಾಗೆ ಕೊಡುವುದೇ ಹೌದಾದರೆ ಇದೋ ಕೇಳಿಕೊಳ್ತಾ ಇದ್ದೇನೆ. ಧರೆಯ ಯೋನಿಗರಿಂದ ಸುರದ ರೋರಗರಿಂದ ಒಳ ಹೊರಗೆ ಎಳ ಮೇಲೆ ಎಲ್ಲಿಯೂ ನನಗೆ ಮರಣ ಬಾರಬಾರದು. ಅಷ್ಟು ಮಾತ್ರವಲ್ಲ, ಎರಡು ನಾಲ್ಕರ ಚರಣವಿರುವ ಜೀವಿಗಳಿಂದ ಮರಣ ಬಾರದಂತೆ ಬರಬಹುದು. ಕೇಳು ಮೋಗದ ಕಂದನ ಎನ್ನ ಬಲ್ಲಭನಿಂದ ಕೇಳಿ ಪಡೆದ ವರದೊಂದಿಗೆ ಕೇಳದೆ ಗಾಯತ್ರಿ ಉಪದೇಶವಿದೋ ನಿನ್ನ ಶೀಲಿಗೆ ಮೆಚ್ಚಿಕೊಂಡ ಪೆನೋ ಮೋ ಎರಗಿಕೊಂಡಿದ್ದೇನೆ ತಾಯಿ. ನನ್ನ ಅರಸನಿಂದ ಬೇಕಂತವರುಗಳನ್ನು ಕೇಳಿಪಡದೆ ಸತ್ಯವಮ್ಮೋ ಮಗನೇ, ತಾಯೇ. ವಿನಯಶೀಲ ಶ್ರದ್ಧಾ ಭಕ್ತಿಗಳಿಗೆ ಮೆಚ್ಚಿ ಓಹೋ, ನಾನೇ ನಿನಗೆ ಮಂತ್ರವನ್ನು ಉಪದೇಶಿಸ್ತೇನೆ. ಹೀಗೆ ಬಾಕಂತ ಅದೇ ತಾಯೇ. ಇದು ಅಂತರಂಗದ ಶುದ್ಧಿಯಾಗಿ ಹಾ. ಬಹಿರಂಗದ ಶಕ್ತಿಯಾಗಿ ಹಾ. ಉಪಯತ ಬಲವನ್ನು ಹೆಚ್ಚಿಸುತ್ತದೆ. ಹಾ, ಹಾ. ಹೆಚ್ಚೇನು ಹಾ. ಈ ಮಹಾ ಮಂತ್ರವನ್ನು ಅನವರತ ತಪ್ಪಿಸಿ ಜಪಿಸಿ ಎಂದಾದರೆ ಎಂದಾದರೆ ಅಮರತ್ವವು ಪ್ರಾಪ್ತವಾಗಿ ನೀನು ಅಮರನಾಗುವೆ. ಗಾಯತ್ರಿ ಮಂತ್ರದಿಂದಾಗಿ ನಾನು ಅಮರನಾಗುವೆ. ಆದರೆ ಒಂದು ಮಾತು ಮಗ, ಏನಮ್ಮ? ಸಂಜೆಯಲ್ಲಿ ಜಪಿಸಬೇಕಂತ ಈ ಮಂತ್ರವನ್ನು ಹಾ. ಎಂದು ತ್ಯಜಿಸುವೆಯೋ ಅಂದೇ ನಿನಗೆ ಮರಣಕ್ಕೆ ಸಾಧ್ಯ. ಅಯ್ಯೋ
ಬ್ರಹ್ಮದೇವನನ್ನು ತಪಸ್ಸಿನಿಂದ ಮೆಚ್ಚಿಸಿ ಅದೇವಾದಂತಹ ವರಬಲವನ್ನು ಸಾಧಿಸಿಕೊಂಡಿದ್ದೇನೆ. ಈಗ ದೇಹಬಲ, ಜನಬಲ ಜೊತೆಗೆ ವರಬಲ ಸೇರಿ ಮುಪ್ಪರಿಗೊಂಡಿದ್ದೇನೆ. ಇದೆಲ್ಲ ಮಾಡಿದ್ದು ಸಂಗ್ರಹ ಯಾಕೆ? ದೇವತೆಗಳ ಹಾಗೆ ಅದೇ ಸಂದರ್ಭದಲ್ಲಿ ನಮ್ಮ ಬಾಗಿಲ ಭಟನೊಬ್ಬ ಹೇಳಿದಂತಹ ಮಾತು ನಾವು ನಿರೀಕ್ಷಿಸಿಯೇ ಇದ್ದಂತಹ ಏಕ ವೀರಾದ್ರಿಪುರವನ್ನು ಆಳುವಂತ ಅರುಣಾಸುರನು ನಮ್ಮ ಮುತ್ತಿಗೆಯನ್ನು ಹಾಕಿದ್ದಾನಂತೆ. ದೇವಲೋಕಕ್ಕೆ ಮುತ್ತಿಗೆ ಹಾಕಿರುವಾಗ ಕೈ ಕಟ್ಟಿ ಕುಳಿತುಕೊಳ್ಳುವುದು ಸರಿಯಲ್ಲ. ನಾವು ನಮ್ಮನ್ನು ರಕ್ಷಿಸುವಂತ ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ವರವನ್ನು ಪಡೆದವರು ನಾವಾಗಿದ್ದೇವೆ. ಆಗಿರುವಾಗ ಇನ್ನು ತಡೆ ಮಾಡುವುದು ಸರಿಯಲ್ಲ. ನಿಮ್ಮ ಆಯುಧಗಳಲ್ಲಿ ಮುನ್ನಡೆಯಂತೆ.
ಜೀವನ ಕೆಲವು ಅಗ್ನಿ ದೇವಲೋಕನ್ನು ಏರಿದ್ದೀಯ ಮಾತಕ್ಕೆ ಮೇರೆ ತಿರುಗಾಯ ಸಾಯುವ ಮನಸ್ಸಿದ್ದರೆ ಬಾ ಮುಂದೆ, ಬಾ ಮುಂದೆ. ಎದುರಾಗಿ ಕದನದಳದಲ್ಲಿ ನಿಂತವ ಯಾರು ಎನ್ನುವುದಾಗಿ ನೋಡಿದರೆ ಸುರಪ್ಪ. ಹೌದು. ಏ ಮತಿಹೀನ, ನಿನಗೆ ಬುದ್ಧಿ ಉಂಟೇನು? ಯಾಕೆ? ಎಷ್ಟು ಸಲ ಓಡಿದ್ದಿ, ಆದರೂ ಮತ್ತೆ ನನ್ನೆದುರು ನಿಂತಿದ್ದಿ. ಒಳ್ಳೇದಾಯ್ತು. ಓ ಮೈಗಣ್ಣ, ನಿನಗೆ ಬೇರೆ ಹೊರಿಗೆಲ್ಲ 2 ಮತ್ತೆ ನೋಡಿದ್ರೆ 3, ನಿನಗೆ ಹಾಗಲ್ಲ. ಮೈಯೆಲ್ಲ ಕಣ್ಣು. ಅದು ನಮ್ಮ ವಿಶೇಷತೆ. ನೀನು ಹೆಣ್ಣಿನ ಮೇಲೆ ಕಣ್ಣು ಹಾಕಿ ಮಾಡಿಕೊಂಡಂತ ಪ್ರಾರಬ್ಧ ಕರ್ಮದ ಹೌದೇನೋ? ದಿತಿ ಗರ್ಭವ ಛೇದಿಸಿದೆ. ಭ್ರೂಣ ಹತ್ಯೆ ಮತ್ತೊಂದು ಇನ್ನೊಂದು ಯಾವುದೂ ಲೆಕ್ಕ ಇಲ್ಲ. ನಿನಗೆ ನಿನ್ನ ಪೀಠ ಉಳಿಸಿಕೊಳ್ಳುವುದಷ್ಟೇ ಲೆಕ್ಕ. ಹಾಗಾಗಿಯೇ ನಿನ್ನನ್ನೊಮ್ಮೆ ಪೀಠದಿಂದ ಏಳಿಸುವುದಕ್ಕೆ ಬಂದವ ಅರುಣಾಸುರ. ಅದಕ್ಕೆ ಮೊದಲಾಗಿ ನಿನ್ನ ಆತ್ಮಾವಲೋಕನವನ್ನು ನೀನು ಮಾಡಿಕೋ. ನನ್ನ ಆತ್ಮಲೋಕನ ನೀನೆಷ್ಟು ಮಾಡಿ? ನೀನು 1 2 ಅದೆಷ್ಟೋ ಅಧರ್ಮ ಕಾರ್ಯವನ್ನು ಭೂಲೋಕದಲ್ಲಿ ಮಾಡ್ತಾ ಇದ್ದಿ. 1 2 ಹೇಳು ಸಾಕು. ಲೋಕ ಕಲ್ಯಾಣಾರ್ಥವಾಗಿ ಯಾಗ ಯಜ್ಞಾದಿಗಳನ್ನು ಮಾಡುತ್ತಿರುವಂತಹ ಅಂತ ಯಾಗ ಯಜ್ಞವನ್ನು ನೀನು ಹಾಳು ಮಾಡಿದ್ದಿ. ಮಾಡಿದ್ದು ಮಾತ್ರವಲ್ಲ, ಆ ಋಷಿಮುನಿಗಳನ್ನು ಹೋಮಕ್ಕೆ ಹೋಮಿಸಿದ್ದಿ ನೀನು. ನನಗೂ ಒಂದು ಬೇಸರ ಉಂಟು. ಏನು? ಇನ್ನೂ ಅಷ್ಟು ಋಷಿಮುನಿಗಳು ಸಿಗಲಿಲ್ಲ ಅಲ್ಲ ಅಂತ. ಅಷ್ಟು ಮಾತ್ರವಲ್ಲ, ಸಿಗದಿದ್ರೆ ಅವರನ್ನು ಕಲಿತಿದ್ದೆ. ಅಷ್ಟು ಮಾತ್ರ ತಪ್ಪಿಲ್ಲ. ಮತ್ತೆ ಮತ್ತೊಂದು ತಪ್ಪನ್ನು ನೀನು ಮಾಡಿದ್ದಿ. ಏನು? ಗರ್ಭಿಣಿ ಸ್ತ್ರೀಯರನ್ನು ನೀನು ಹಿಂಸಿಸಿ ಅವರನ್ನು ಕೊಲೆ ಮಾಡಿದ್ದಿ. ಹತ್ಯೆಯು ಸ್ತ್ರೀ ಹತ್ಯೆ ದೋಷವು 2 ಒಟ್ಟಿಗೆ ನೀಗೆ ಬಂದಿದೆ. ಬೇಕು ಅಂತಲೇ ಮಾಡಿದ್ದು. ಅವರೆಲ್ಲ ನಿನ್ನ ಪಕ್ಷಪಾತಿಗಳು. ಅದು ಬಿಡು. 20,000 ದೇವತೆಗಳಿರುವ ಆಯುಷಗೊಂಡಿರುವಂತಹ ಅದೇನು ಅಂತಹ ಗೋವುಗಳನ್ನು ನೀನು ಕೊಂದಿರಿ. ಅದನ್ನು ತಪ್ಪು ಯಾರದ್ದು ಗೊತ್ತುಂಟ? ಗೋವಲ್ಲಿ ಹೋಗಿ ಆವಾಹನೆಯಾದ ದೇವತೆಗಳಾದ ನಿಮ್ಮ ತಪ್ಪು. ನಿಮ್ಮ ಮೇಲಿನ ರೋಷವನ್ನು ಅಷ್ಟೇ ಅಲ್ಲ, ಮಾನವತಿ ಹೆಣ್ಣೊಬ್ಬಳು ದಾರಿಯಲ್ಲಿ ಒಬ್ಬಟ್ಟಿಗಾಗಿ ಹೋಗಲಿಕ್ಕೆ ಬಿಡದಂತ ನೀವು. ಹಾಗಾದ್ರೆ ನನ್ನದ್ದು ತಪ್ಪು ನಿನ್ನದ್ದು ತಪ್ಪು ಎನ್ನುವುದಲ್ಲ. ಈಗ ನಾನು ನೀನು ಕೈಲಿಂದ
ಹೊರತುಪಡಿಸಿ ಬೇರೆ ಎರಡು ಬೇರೆಗಳಿಗೆ ಹೋಗುವುದಿಲ್ಲ. ಹೊಡೆಸಬೇಕು ಡಂಗುರ. ಯಾಕೆ ಜನ ಬೇರೆ ಯಾರು ಅಲ್ಲ. ಏ ಏನು ನಿನ್ನ ಕುತ್ತಿಗೆಗೆ ಈ ಸಲ ಒಂದು ಡೋಲು ಹಾಕಬೇಕು ಅಂತ ಇದ್ದೀನಿ. ಯಾಕೆ ಅಧಿಕಾರ ಬದಲಾವಣೆಯಾಗಿದೆ, ಹಾ ಗೊತ್ತಾಗಬೇಡವಾ? ಹೌದು ಹಾಗಾಗಿ ಹ. ಹೌದೇನು? ಏನು ಓಟದ ನಿಪುಣ. ಹ ಎಷ್ಟು ಸಲ ಓಡಿದ್ದಿ? ಹ. ಪ್ರಪಂಚದಲ್ಲಿ ಪ್ರಖ್ಯಾತ ಓಟಗಾರ ಯಾರು ಎನ್ನುವ ಪ್ರಶ್ನೆಗೆ ಉತ್ತರ ದೇವೇಂದ್ರ. ಆದ್ರೆ ಒಂದುಂಟು, ನಮ್ಮ ಓಟದಲ್ಲಿ ನಿಮ್ಮಂತವರ ಅವನತಿ ಇದೆ ಎಂಬುದನ್ನು ನೆನ್ಪಿಟ್ಟುಕೋ. ಹೌದೇನು? ಏನು ಅದಕ್ಕೆ ಈ ಸಲ ಓಡುವುದಕ್ಕೂ ಬಿಡ್ಲಿಲ್ಲ. ಹೌದು ಅದಕ್ಕೆಲ್ಲ ಎತ್ತಿದ್ದೇನೆ ನಾನು. ಎಂತದ್ದು? ಕೈ ನೀನು ಎತ್ತಿದ್ದನ್ನು ತಕ್ಷಣಕ್ಕೆ ಇಳಿಸಿಯೇನು ನಾನು ಮನಸ್ಸು ಮಾಡಿದ್ರೆ ಓಹೋ ಅದು ಇರ್ಲಿ ಈ ಸಲಕ್ಕೆ ನಿನ್ನ ಕೈ ಅಂತಲೇ ಇರಿಸಿದ್ದು, ಗೊತ್ತಾಯ್ತಾ? ಸುರಪ, ಹ. ಹೌದೇನು? ಏನು ಅಧಿಕಾರದ ಆಸೆ ಹ. ಇದು ಅರುಣಾಸುರನನ್ನು ಯಾವತ್ತೂ ಬಾಧಿಸಿದ್ದಿಲ್ಲ. ಆಹಾ. ನನಗಿರುವ ಆಶಯ ಒಂದೇ, ಏನು ನನ್ನ ಅನ್ನದಾತ, ನನ್ನ ದೊರೆ ಹ. ನನಗೆ 3 ಹೊತ್ತು ಕೈ ಬಾಯಿಗೆ ಹೋಗುವುದಕ್ಕೆ ಸಹಕರಿಸಿದಂತಹ ಪುಣ್ಯಾತ್ಮ, ಹ. ಅವನಿಗೆ ಬೇಕಾಗಿ ಹ. ನನ್ನ ನೆತ್ತರನ್ನು ಬೆವರವಾಗಿ ಹರಿಸುವುದಕ್ಕೆ ಸಿದ್ಧನಾಗಿದ್ದೆ ನಾನು. ಹ. ಆದ್ರೆ ಈಗ ಹಾಗಲ್ಲ, ಹ. ನೆತ್ತರನ್ನೇ ಹರಿಸುವುದಕ್ಕೆ ಸಿದ್ಧನಾದವ. ಇಷ್ಟೆಲ್ಲಾ ಜನ ಬೆಂಬಲ ಯಾಕೆ? ಅದನ್ನು ಸಾಧಿಸುವುದಕ್ಕಾಗಿ. ಎಲ್ಲ ನಿನ್ನವರೇ ಇದ್ದಾನೆ. ಹಾಗಾಗಿ ಅಧಿಕಾರವನ್ನು ನಿನಗೇ ಬಿಡುತ್ತೇನೆ. ಹಾಗೆ ಯಾಕೆ ಗೊತ್ತುಂಟ? ಯಾಕೆ ನೀನು ಓಡಿದ್ರೂ ಸಾಧಿಸುತ್ತಿ, ಹ. ಇಲ್ಲಿದ್ದು ಅದನ್ನು ಬೇಗನೆ ಸಾಧಿಸು ಎನ್ನುವ ಹಾಗೆ. ಓಹ್. ಹೋಗುತ್ತೀಯಲ್ಲ ವೈಕುಂಠಕ್ಕೂ, ಹ. ಮತ್ತಿಬ್ಬರ ಕಡೆಗೂ ಹ. ಅಲ್ಲ, ನೀನು ಈ ಸಲ ವೈಕುಂಠದ ಮಾಯಾವಿಯನ್ನು ಮರೆಸು. ಹ. ಅಲ್ಲ, ನಿನ್ನ ಪಕ್ಷಪಾತಿಯಾಗಿ ಕದಂಬವನದ ಕಾಮಿನಿ ಬರಲಿ, ಹ. ಬರಲಿ. ಅವಳು ಬರಬೇಕು, ನನ್ನ ದೊರೆಯ ಹತಿಗೆ ಕಾರಣರಾದಂತಹ ಜನಿಗೆ ಒಮ್ಮೆ ಕಾಣಬೇಕು ನನಗೆ ಎನ್ನುವಂತಹ ಹೆಬ್ಬಯಕೆ. ಹ. ಭರಿಸು. ಹ. ನಿನ್ನ ಪಕ್ಷದಲ್ಲಿ ಯಾರು ಬರ್ತಾರೋ ನೋಡ್ತೇನೆ, ಅದರ ನಿರೀಕ್ಷೆಯಲ್ಲಿರ್ತೇನೆ. ಹೋಗು, ಒಳಗೆ ಹೋಗು, ಒಳಗೆ ಹೋಗು. ಇಲ್ಲಿ ನಿನಗೆ ಕೆಲಸ ಇಲ್ಲ ಈಗ. ಏನಿದು? ಸರಿ, ನಾವು ಮಾಡಬೇಕಾದ್ದನ್ನು ಮಾಡಿದ್ದೇವೆ. ಆದ್ರೆ ಇಷ್ಟೇ ಸಾಕಾಗುವುದಿಲ್ಲ. ಕೆಲವೊಮ್ಮೆ ಇವರ ಬೆಂಬಲಕ್ಕೆ ನಾಗಲೋಕದವರು ಬರುವಂತಹ ಅವಕಾಶ ಉಂಟು. ಹಾಗಾಗಿ ಇಲ್ಲಿಂದ ನೇರ ನಾಗಲೋಕವನ್ನು ಗೆದ್ದು ಮತ್ತೆ